ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಪರ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಬೆನ್ನು ನೋವಿನ ಸಮಸ್ಯೆ ಇದೆ ಎಂದು ಹೇಳಿಕೊಂಡಿರುವ ದರ್ಶನ್ ಕೋರ್ಟ್ ಮೆಟ್ಟಲು ಹತ್ತಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ದರ್ಶನ್ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡುವಂತೆ ಸೂಚನೆ ಕೂಡ ನೀಡಿತು. ಅದರಂತೆ ಸಿ.ವಿ. ರಾಮನ್ ವೈದ್ಯರ ತಂಡ ಜೈಲಿಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿದೆ. ತಪಾಸಣೆ ನಡೆಸಿದ ವೈದ್ಯರ ತಂಡ ಬೆನ್ನು ನೋವಿನ ಸಮಸ್ಯೆಯಿಲ್ಲ ಅಂತ ವರದಿಯನ್ನ ನೀಡಿದೆ ಅಂತೆ. ವಾರಕ್ಕೆ 2 ಅಥವಾ 3 ಬಾರಿ ಫಿಸಿಯೋಥೆರಪಿ ಮಾಡಿದ್ರು. ಆದ್ರೆ ಮೊದಲ ವಾರದ ಚಿಕಿತ್ಸೆ ವೇಳೆ ದರ್ಶನ್ಗೆ ಫಿಸಿಯೋಥೆರಪಿ ಅವಶ್ಯಕತೆ ಇಲ್ಲ. ಅವರಿಗೆ ಬೆನ್ನು ನೋವು ಇಲ್ಲ ಎಂದು ಜೈಲು ಅಧಿಕಾರಿಗಳಿಗೆ ಸಿ.ವಿ. ರಾಮನ್ ವೈದ್ಯರ ತಂಡ ವರದಿಯನ್ನ ನೀಡಿದೆ ಅಂತೆ. ಬೆನ್ನು ನೋವು ಜಾಸ್ತಿ ಇದೆ, ನಿಲ್ಲೋಕ್ಕೂ ಆಗ್ತಾ ಇಲ್ಲ, ಕೂರೋಕ್ಕೂ ಆಗ್ತಾ ಇಲ್ಲ, ಚಿಕಿತ್ಸೆಗೆ ಅವಕಾಶ ಕೊಡಿ ಅಂತ ದರ್ಶನ್ ಕೋರ್ಟ್ಗೆ ಹೋಗಿದ್ರು. ಕೋರ್ಟ್ ಕೂಡ ಸೂಕ್ತ ಚಿಕಿತ್ಸೆಗೆ ಜೈಲಧಿಕಾರಿಗಳಿಗೆ ಸೂಚನೆ ನೀಡಿತು. ಅದರಂತೆ ಸಿ.ವಿ. ರಾಮನ್ ಆಸ್ಪತ್ರೆಯ 4 ವೈದ್ಯರು ತಂಡ ಚಿಕಿತ್ಸೆಗೆ ಆಗಮಿಸಿತು. ಈ ಹಿಂದಿನ ವಾರಕ್ಕೆ 2 ಅಥವಾ 3 ಬಾರಿ ಫಿಸಿಯೋಥೆರಪಿ ಮಾಡಲಾಗಿತ್ತು. ಇದೀಗ ಬೆನ್ನು ನೋವು ಇಲ್ಲದ ಹಿನ್ನೆಲೆಯಲ್ಲಿ ಫಿಸಿಯೋಥೆರಪಿ ಮಾಡೋದನ್ನ ವೈದ್ಯರು ನಿಲ್ಲಿಸಿದ್ದಾರೆ. ದರ್ಶನ್ಗೆ ಫಿಸಿಯೋ ಅವಶ್ಯಕತೆ ಇಲ್ಲ ಎಂದಿದ್ದಾರೆ ಎಂಬ ಮಾಹಿತಿ ಈಗ ಸಿಕ್ಕಿದೆ.